ಈಗ ಭೀಮಾ ಅನ್ನುವಂಥ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ಆಧಾರದಲ್ಲಿ ಅವಿರತ ಶ್ರಮ ಆಗ್ತಾ ಇದೆ ಸರ್. SIT ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಮುಂದಿನ ತನಿಖೆಯ ಹಂತದಲ್ಲಿ ಅಲ್ಲಿ ಸಿಕ್ಕಂತಹ ಮೂಳೆಗಳಿಗೂ ಧರ್ಮಸ್ಥಳದ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ ಬಂತು ಅಂದರೆ ಏನು? ಇಲ್ಲ ಅಂದು ಬರುತ್ತಾ, ಇದೆ ಅಂದು ಬರುತ್ತಾ ಅಂದರೆ ಇದು ಹೂಗೆ. ತನಿಖೆ ಆಗಬೇಕು. ಎ ಆಯಿತು ಬಿ ಆರು, ಬಿ ಆಯಿತು ಸಿ ಆರು, ಸಿ ಆಯಿತು ಡಿ ಆಯಿತು, BCD ತನಿಖೆ ಅಧಿಕಾರಿಗಳಿಗೆ ಗೊತ್ತು. ನೀವು ಯಾಕೆ ಒಂದು ಫ್ಯಾಮಿಲಿಗೆ ಹೇಳ್ತೀರಾ? ಅವನು ಯಾರೋ ಸೈಕು ಹೊರಗೆಂದು ಬಂದಿರಬೇಕು, ಅವನು ಯಾವನೋ ಬೇರೆ ದೇಶದಿಂದ ಬಂದಿರಬೇಕು, ಅವನೊಂದು ಕ್ರೂರ ಇರಬೇಕು. ಯಾಕೆ ಒಂದು ಫ್ಯಾಮಿಲಿ ಅಂತ ಯಾರು ಹೇಳಿದ್ದು? ಒಂದು ಫ್ಯಾಮಿಲಿ suspicion on that because only one family goes to the court repeatedly. ಗೊತ್ತಾಯ್ತಲ್ಲ? only one family goes. Why? ಬಿಡಿ, ಡಿಬೇಟ್ ಆಗಲಿ ಬಿಡಿ, ಡಿಬೇಟ್ ಮಾಡಲಿ ಬಿಡಿ, ಹೆಸರು ಎತ್ತಲಿ ಬಿಡಿ, ಎಲ್ಲ ಹೊರಗೆ ಬರಲಿ ಬಿಡಿ. ಯಾರು ನೋಬಡಿ ಸಬೋ ಲಾ. ನೀವು ದೇವರನ್ನೇ ದೇವರಿಗೆ ಯಾರಾಗಲೂ ಮಾಲೀಕರಾಗಕ್ಕಾಗತ್ತಾ? ಈಗ ಅವ್ರ ಮೇಲೆ 106 FIRಗಳಿದೆ. ಯಾವುದರಲ್ಲಿ? ಮೈಕ್ರೋ ಫೈನಾನ್ಸಲ್ಲಿ ಕೇಸ್ಗಳಿಲ್ವ ಅವ್ರ ಮೇಲೆ? 106 FIRಗಳು ಇದೆ. ಗಣಿ ಕಾರ್ಖಾನೆಯಲ್ಲಿ FIR ಇದೆ. ಬೇರೆ ಬೇರೆ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳಿದೆ ಇದೆ. ಎಲ್ಲಾನು ಎಲ್ಲ ಕೋರ್ಟು ನೋಡಿದ್ದಾರೆ. ಆಯ್ತು, ಅದೆಲ್ಲ ಬರ್ಲಿ ಬಿಡಿ. ನನ್ನ ಮೇಲೆ ಕೇಸ್ ಇದ್ರೆ ಹೊರಗೆ ಬರಲಿ. ನನ್ನ ಮೇಲೇನೋ ಏನೋ ಮಾಧ್ಯಮದಲ್ಲಿ ಹಾಕಿದ್ದಾರೆ, ನಾನು ಇಂಥ ಕೇಸ್ ತಗೊಂಡೆ ಅಂಥ ಕೇಸ್ ತಗೊಂಡೆ ಎಲ್ಲ ಹಾಕಿ. ಕೇಸ್ ತಗೊಂಡ್ರೆ ಏನು ತಪ್ಪು? ಕೇಸ್ ತಗೊಂಡೆ. ಲಾಯರ್ ಇರೋದೇ ಕೇಸ್ ತಲ್ಲೋಕೆಲ್ಲಕ್ಕೆ. ನಾನು ಲಾ ಓದಿದ್ದೀನಿ. ನಂಬಿಕೆ ಇರೋರು ಕೇಸು ಕೊಡ್ತಾರೆ, ಕಾಸು ಕೊಡ್ತಾರೆ. ಕೇಸು ಕಾಸು ಒಳ್ಳೆ ಮನಸ್ಸು, ಅದೇ ದಿನಸು ನಮ್ಮ ಕನಸು. ಕಕ್ಷಿಗಾರಿಗೆ ಲಾಸು, ದೇಶಕ್ಕೆ ಡೋಸು ಗೂಸು ಎಲ್ಲ ಆಗುತ್ತೆ. ಸೊ ಅದಕ್ಕೆ ತಪ್ಪೇನು ನಾನು ಮಾಡಿದ್ದು? ರೈಟ್ ಸರ್. ಈಗ ಈ ಪ್ರಕರಣ ರಾಜಕೀಯ ತೀರವನ್ನು ಪಡೆದುಕೊಳ್ತಾ ಇದೆ. ಒಂದಷ್ಟು ಜನ ಹೇಳ್ತಿದ್ದಾರೆ ಹಿಂದುತ್ವವನ್ನು ಬುಡಮೇಲು ಮಾಡುವಂಥಷ್ಟು ಒಂದು ಪ್ರಯತ್ನಗಳು ನಡೀತಾ ಇದೆ. ಇಶಾ ಆಯಿತು, ತಿರುಪತಿ ಆಯಿತು, ರಾಮ ಮಂದಿರ ಆಯಿತು, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಆಯಿತು, ಈಗ ಧರ್ಮಸ್ಥಳ. ಸ್ವಾಮಿ ಅಯ್ಯಪ್ಪಗೆ ಏನು ತೊಂದರೆ ಆಯಿತು? ಅಲ್ಲಿ ಮಹಿಳೆಯರು ಹೋಗೋದಾ ಇಲ್ವಾ ಅನ್ನೋದು ಪ್ರಶ್ನೆ. ಮಹಿಳೆಯರು ಮನುಷ್ಯರೇ, ಮಹಿಳೆಯರು ಯಾಕೆ ಹೋಗ್ಬಾರ್ದು? ಸುಪ್ರೀಂ ಕೋರ್ಟ್ ಹೇಳಿತ್ತು ಮಹಿಳೆಯರು ಹೋಗ್ಬೋದಂತ. ತಪ್ಪೇನು? ಮಹಿಳೆ ಅದು ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಯಾರಾಗಲೂ ಮಾತಾಡಿದ್ರ? ನಾವು ಬರ್ತೀವಿ ಅಂತೀವಿ. ಹೌದಾ? ನೀವು 100 ಜನ ಹೋಗ್ತಾರೆ, ಮಹಿಳೆಯರು ಸೇರ್ಕೊಂಡ್ರೆ 200 ಜನ, 100 ಜನನೂ ದುಡ್ಡು ಖರ್ಚು ಮಾಡ್ತಾರೆ, ಈ 100 ಜನನೂ ದುಡ್ಡು ಖರ್ಚು ಮಾಡ್ತಾರೆ. ಟೆಂಪಲ್ಗೂ ಬೆನಿಫಿಟ್ ಆಗುತ್ತೆ, ವ್ಯಾಪಾರಸ್ಥರಿಗೂ ಬೆನಿಫಿಟ್ ಆಗುತ್ತೆ. ಈಗ ಇದೇ ಥರ ಒಂದು ಡಿಬೇಟಲ್ಲಿ ಕೇಳಿದ್ರು, ಮುಸಲ್ಮಾನರು ಇರೋ ಬೀದಿಯಲ್ಲಿ ಗಣೇಶ ತೆಗೆದುಕೊಂಡು ಹೋದ್ರೆ ಅವ್ರು ಬಿಡ್ತಾ ಇಲ್ಲ ಅಂದು. ಯೋ, ಅಲ್ಲಿ ಯಾಕೆ ಹೋದೆ? ನಂದು ಕೇರಿ, ಬನ್ನಿ ನಮ್ಮೂರಿಗೆ ಯಾಕೆ ಬರ್ತಾ ಇಲ್ಲ? ನಮಗೆ ಗಣೇಶ ಬೇಕು ಬನ್ನಿ ಅಂತ ಬರೋದಿಲ್ಲ, ಅಲ್ಲಿ ಯಾಕೆ ಹೋಗ್ತೀರಾ ನೀವು? ಕೊಲಕೇರಿಗಳಿಗೆ ಬನ್ನಿ, ನೀವು ಬರೋದಿಲ್ಲ, ಬರೀ ಶ್ರೀಮಂತರು ಇರೋ ಕಡೆನೆ ಹೋಗ್ತೀರಾ. ಅದೇ ರೀತಿನೇ ಧರ್ಮಸ್ಥಳಕ್ಕೆ ನಾವು ಬರ್ತೀವಿ. ಧರ್ಮಸ್ಥಳ ಬೇಡ ಅಂತ ಹೇಳಿದೀವ? ಇಲ್ಲ, ಅದು ನಂಬೇಡ ಅಂತ ಹೇಳಿದೀವ? ಅದು ಸಪ್ರೇಟ್ ಟಾಪಿಕ್. ಈಗ ಬೇರೆ ದೇವಸ್ಥಾನ ಯಾರು ಹೇಳಿದ್ವ? ನಮ್ಮ ಹಕ್ಕು. ಈಗ ದೇವಸ್ಥಾನ ಇದೆಮ್ಮ, ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡಬೇಕು, ನನ್ನ ಅಕ್ಕ ಇಲ್ವಾ? ನೀನು ದಲಿತ ಬರಬೇಡ ಅಂದ್ರೆ, ನೀನು ಶೂದ್ರ ಬರಬೇಡ ಅಂದ್ರೆ, ಅರೆ ನನಗೆ ಈಗ ನಾನು ವಕೀಲರು, ಒಂದು ಸೀನಿಯರ್ ಲಾಯರ್ ಅಂತ ಕೂಡ ಹೇಳ್ತಾರೆ. ಅದು ನಾನೇ ಹೇಳ್ಕೋಬಾರ್ದು. ನನಗೆ ಆಸೆ ತಿರುಪತಿಯಲ್ಲಿ ಸ್ವಾಮೀಜಿ ಆಗ್ಬೇಕಂದ್ರೆ ಕೆಲಸ ಕೊಡಿ, ಇದೆಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಕೆಲಸ ಕೊಡಿ ನನಗೆ ಅಲ್ಲೇ, ನಾನು ಬ್ರಾಹ್ಮಣ ಅಲ್ಲ. ಆಗುತ್ತಾ? ಕೆಲಸ ಕೊಡಿ, ನಾನು ಹೋಗ್ತೀನಿ, ಇದೆಲ್ಲ ಬಿಟ್ಬಿಡ್ತೀನಿ. ನೀವು ಅಲ್ಲಿ ಬರೀ ಬ್ರಾಹ್ಮಣರೇ ಇರ್ಬೇಕಂತ ಯಾಕೆ ನಾನು ಹಿಂದಿಲ್ವಾ?